ನಮ್ಮ ಚಿತ್ರದುರ್ಗದ ಒಬ್ಬ ಚಲನಚಿತ್ರ ನಟನಿಂದ ಕೊಲೆ ಆಗಿರಬಹುದು ಅಂತೇಳಿ ಮೃತ ವ್ಯಕ್ತಿ ರೇಣುಕಸ್ವಾಮಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅನೇಕ ಸಂಘ ಸಂಸ್ಥೆಗಳಿಂದ ವೀರಶೈವ ಸಮಾಜದಿಂದ ಇವತ್ತು ಪ್ರತಿಭಟನೆಯನ್ನು ನಡೆಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಗುರುಗಳ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರ ಒತ್ತಾಯ, ನಮ್ಮೆಲ್ಲರ ಒತ್ತಾಯ, ಸತ್ಯಾಸತ್ಯತೆಯಿಂದ ತನಿಖೆ ಆಗಬೇಕು, ನ್ಯಾಯ ಒದಗಿಸ್ಬೇಕು. ಮೃಗಗಳ ರೀತಿಯಲ್ಲಿ ವರ್ತನೆಯನ್ನು ಮಾಡಿ ಏನು ಹತ್ಯೆಯನ್ನು ಮಾಡಿದರೆ ಮುಂದೆ ಯಾವತ್ತೂ ಕೂಡ ಈ ಧೈರ್ಯವನ್ನು ಯಾರು ಕೂಡ ಮಾಡಿರಬಾರ್ದು. ಆ ರೀತಿಯಂಥ ಒಂದು ಪನಿಷ್ಮೆಂಟನ್ನು ಇವತ್ತು ನ್ಯಾಯಾಲಯದ ಚೌಕಟ್ಟಲ್ಲಿ ಸಿಗಬೇಕು. ಮತ್ತು ಆ ಮೃತ ಕುಟುಂಬಕ್ಕೆ, ಚೊಚ್ಚಲು ಗರ್ಭಿಣಿ ಇದ್ದಾಳೆ ತಾಯಿ, ಅವರಿಗೆ ಎಲ್ಲ ರೀತಿಯಿಂದ ರಕ್ಷಣೆ ಮತ್ತು ಸರ್ಕಾರದಲ್ಲಿ ಬರುವಂಥ ಅವರಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ, ದೊಡ್ಡ ರೀತಿಯಲ್ಲಿ ಪರಿಹಾರವನ್ನು ಕೊಡಲಿಕ್ಕೆ, ಮತ್ತು ಈ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡದೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಒತ್ತಾಯ ಇದೆ. ಆ ದಿಕ್ಕಲ್ಲಿ ಕೈ ಜೋಡಿಸಿದಂಥ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಎಲ್ಲ ಪ್ರಮುಖರಿಗೆ, ಗುರುಗಳಿಗೆ, ಸಮಾಜ ಬಂಧುಗಳಿಗೆ, ಮಾಧ್ಯಮದ ಸ್ನೇಹಿತರಿಗೆ, ಎಲ್ಲ ಧರ್ಮದ ಪ್ರಮುಖರಿಗೆ ನಿಮ್ಮೆಲ್ಲ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಸರ್ಕಾರಕ್ಕೆ ನಾನು ಒತ್ತಾಯನೂ ಕೂಡ ಮಾಡ್ತೀನಿ ಸರ್. ಒಂದು ಮಾಧ್ಯಮವನ್ನು ನೋಡಿದಾಗ ನಮಗೆಲ್ಲರೂ ಕೂಡ ವಿಶ್ವಾಸ ಬರ್ತಾ ಇದೆ ಸರ್ಕಾರದ ಬಗ್ಗೆ. ನಮ್ಮ ಗೌರವಾನ್ವಿತ ನಮ್ಮ ಮರಳೇಶ್ ಇಲ್ಲೇ ಇದ್ದಾರೆ, ಸ್ವತಃ ತನ್ನ ತಂಗಿಯ ಮಗ, ಆ ಕುಟುಂಬದ ಮರಳೇಶ್ ಅವರು ಕೂಡ ಇಲ್ಲಿ ಇದ್ದಾರೆ ಇಲ್ಲಿ. ಹಾಗಾಗಿ ವಿಶ್ವಾಸ ಇಟ್ಟಿದ್ದೀವಿ ಸರ್ಕಾರದ ಬಗ್ಗೆ. ಸರ್ಕಾರ ಇದರಲ್ಲಿ ಮನುಷ್ಯತ್ವದಿಂದ 100ಕ್ಕೆ 100 ನಡ್ಕೊಳುತ್ತೆ ನಮ್ಗೆ ವಿಶ್ವಾಸ ಇದೆ. ಕಾದು ನೋಡೋಣ ಸರ್ ನಾವೆಲ್ಲರೂ ಕೂಡ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮ್ಮ ರೈಲ್ವೆ ಇಲಾಖೆಯಿಂದ ರಾಜ್ಯದ ಕರ್ನಾಟಕದ ಚೀಫ್ ಇಂಜಿನಿಯರ್ ರೈಲ್ವೆ ಇತರೆ ಅಧಿಕಾರಿಗಳನ್ನು ಕರೆಸಿ ಆನ್ಗೋಯಿಂಗ್ ರೈಲ್ವೆ ಯೋಜನೆಗಳು ಯಾವುದೇ ಆಗ್ತಾ ಇದೆ ಆದಷ್ಟು ಬೇಗ ವಂದೇ ಭಾರತ್ ಟ್ರೈನನ್ನು ಇಲ್ಲಿ ತರಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ನ ಅಪ್ಗ್ರೇಡ್ ಮಾಡಬೇಕು. ಕೋಟೆಗಂಗೂರು ಕೋಚಿಂಗ್ ಡಿಪೋನ ಮುಗಿಸ್ಲಿಕ್ಕೆ ಮೇವರೆಗೂ ಟೈಮ್ ತೊಗೊಂಡಿದ್ದಾರೆ, ಇನ್ನೊಂದು 2-3 ಮಂತ್ಸಲ್ಲಿ ಮುಗಿಸ್ತೀನಿ ಅಂತೇಳಿ. ಮತ್ತು ಈಗ ಆಗಿರುವಂಥ ಫ್ಲೈಓವರ್ಗಳೇನಿದೆ, ಈಗ ಅಲ್ಲಿ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೀನಿ, ತಾವು ದಯಮಾಡಿ ಬನ್ನಿ ಅಲ್ಲಿ ಅಪ್ಡೇಟ್ ಮಾಡಲಿಕ್ಕೆ. ಮತ್ತು ಸುಮಾರು 100 ಕೋಟಿ ಖರ್ಚು ಮಾಡಿ 4 ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ. ಅದೇ ಎಲ್ಲದಕ್ಕೂ ಕೂಡ ಟೈಮ್ ಲಿಮಿಟನ್ನು ಕೊಟ್ಟು ಕೆಲಸ ಮಾಡೋಂಥ ಪ್ರಯತ್ನ. ಮತ್ತು ಶಿವಮೊಗ್ಗ, ಶಿಕಾರಿಪುರ, ರಾಣೆಬೆನ್ನೂರು ಈ ರೈಲ್ವೆ ಯೋಜನೆಯನ್ನು ಆದಷ್ಟು ಬೇಗ ಇನ್ನೂ ಇಂಪ್ಲಿಮೆಂಟೇಷನ್ ಆಗಲಿಕ್ಕೆ ಏನೇನು ಫೈನ್ ಟ್ಯೂನ್ ಮಾಡಬೇಕು ಅದಕ್ಕೆ ಒಳ್ಳೆ ರೀತಿಯಂಥ ಚರ್ಚೆ ನಮ್ಮ DC ಅವರ ನೇತೃತ್ವದಲ್ಲಿ, ಅಧಿಕಾರಿಗಳ ನೇತೃತ್ವದಲ್ಲಿ ಆಗಿದೆ. ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಅನೇಕ ರೈಲ್ವೆ ಅಧಿಕಾರಿಗಳು ಬಂದಿದ್ದರು. ಎಲ್ಲದಕ್ಕೂ ಟೈಮ್ ಲಿಮಿಟ್ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಇದನ್ನು ಫಾಸ್ಟನ್ನು ಮಾಡ್ತೀವಿ. ವಿಶೇಷವಾಗಿ ನಮ್ಮ ಶಿವಮೊಗ್ಗ ಬೀರೂರು ಡಬ್ಲಿಂಗ್ ಬಗ್ಗೆ ಹಿಂದಿನೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೆ. ಟ್ರಾಫಿಕ್ ಕಮ್ಮಿ ಇದೆ ಅಂತ ನಂಗೆ ಉತ್ತರ ಬರ್ತಾ ಇತ್ತು. ಈಗ ಟ್ರಾಫಿಕ್ಕು ಇದೆಲ್ಲದೂ ಕೂಡ ನಮ್ಮ ಕೇಂದ್ರದ ಒಂದು ನಾಮ್ಸ್ ಪ್ರಕಾರ ಬರುತ್ತೆ. ಹಾಗೆ ಡಬ್ಲಿಂಗು ಕೂಡ ಇನ್ನೂ ಒತ್ತಾಯನ ಮಾಡ್ತೀನಿ. ಮತ್ತು ವಿಶೇಷವಾಗಿ ಈಗ ಆಲ್ರೆಡಿ ಸಿರ್ಸಿವರೆಗೂ ಕೂಡ ಸರ್ವೆ ಆಗಿದೆ. ನೆಕ್ಸ್ಟ್ ಟೈಮ್ ಅದಕ್ಕೆ ಹಣ ಕೊಡಿಸಿ ಟ್ರೈನು ರೈಲ್ವೆ ರೂಟ್ ಮಾಡಲಿಕ್ಕೆ ಅಲ್ಲಿ ಪ್ರಯತ್ನ. ಮತ್ತು ಬರೋದ್ರಿಂದಲ್ಲಿ ನಮ್ಮ ತಾಳ್ಗುಪ್ತಿಯಿಂದ ಹೊನ್ನಾವರ ಕೊಂಕಣ ರೈಲ್ವೆಗೆ ಲಿಂಕ್ ಮಾಡಲಿಕ್ಕೆ ಏನು ಮಾಡ್ಬೋದು, ಇದಕ್ಕೆ ನನ್ನ ಎಲ್ಲ ಪ್ರಯತ್ನಗಳು ಇರುತ್ತೆ. ಸೊ ನಾನು ಇನ್ನೂ ಕೂಡ ತೊಗೊಂಡಿಲ್ಲ, ಹೋಗ್ತಾ ಇದ್ದೀವಿ ಡೆಲ್ಲಿಗೆ. ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿ ಮಾಡಿ ಆ ದಿಕ್ಕಲ್ಲಿ ಗಮನವನ್ನು ಕೊಡ್ತೀನಿ. ಮಾಡ್ತೀನಿ ಸರ್. ಎಲ್ಲ ಸಮಸ್ಯೆಗಳು ಕಣ್ಮುಂದಿದೆ. ಈಗ ಶಾಶ್ವತವಾದಂಥ ಪರಿಹಾರವನ್ನು ತರಲಿಕ್ಕೆ ಏನು ಮಾಡಬೇಕು ನಾನು ಎಲ್ಲ ರೀತಿಯ ಗಮನ ಕೊಡ್ತೇನೆ ಸರ್. ಒಂದು ಫಸ್ಟ್ ಫೇಸು ಶಿವಮೊಗ್ಗದಿಂದ ಶಿಕಾರಿಪುರ ನಡೀತಾ ಇದೆ. ಅಲ್ಲಿ 7 ಎಕರೆ ಮಾತ್ರ ಲ್ಯಾಂಡ್ ಎಕ್ವಿಷನ್ ಇಶ್ಯೂ ಇದೆ. ಅದನ್ನು ಈ ಮಂತ್ ಎಂಡ್ ಒಳಗೆ ಸಾಲ್ವ್ ಮಾಡೋಕ್ಕೆ ಹೇಳಿದ್ದೀನಿ. ಶಿಕಾರಿಪುರದಿಂದ ರಾಣೆಬೆನ್ನೂರಿಗೆ ನೆಕ್ಸ್ಟ್ ಮಂತ್ ಎಂಡ್ ಒಳಗೆ, ಜುಲೈ ಎಂಡ್ ಒಳಗೆ ರೈತರಿಗೆ ಹಣ ಕೊಟ್ಟು ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಅದಾದಮೇಲೆ ಇನ್ನು 52nd ಫೇಸ್ಗೂ ಕೂಡ ಹಣವನ್ನು ಕೇಂದ್ರದಿಂದ ರೈಲ್ವೆ ಹಳಿಯನ್ನು ಹಾಕ್ಲಿಕ್ಕೆ ಏನು ಬೇಕು ಹಣವನ್ನು ಕೊಡಿಸ್ತೀನಿ ಸರ್. ಕೋಟೆಂಗೂರು ಮೇಲ್ ಮುಗಿಸ್ತಾರೆ ಸರ್, ಮೇಲ್ ಮುಗಿಸ್ತಾರೆ. ಟೈಮ್ ಬೇಕಾದ